ಎಸ್ಎಸ್ಎಲ್ಸಿ OMR ಶೀಟ್ನಲ್ಲಿ ಜಾಹೀರಾತು ನೀಡಲಾಗಿದೆ. ಸಿಎಂ ಒಡೆತನದ PES ಯೂನಿವರ್ಸಿಟಿಯ ಜಾಹೀರಾತನ್ನ ನೀಡಲಾಗಿದ್ದು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. OMR ಶೀಟ್ನಲ್ಲಿ PES ಯೂನಿವರ್ಸಿಟಿಯ ಜಾಹೀರಾತನ್ನ ನೀಡಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ OMR ಶೀಟ್ ರೆಡಿ ಆಗಿದೆ. ಪ್ರಿಪರೇಟರಿ ಎಕ್ಸಾಮ್ನ OMR ಶೀಟ್ನಲ್ಲಿ ಪೇಪರ್ನ ಹಿಂಭಾಗದ ಪೇಜ್ನಲ್ಲಿ ಜಾಹೀರಾತನ್ನ ನೀಡಲಾಗಿದೆ. ಪರೀಕ್ಷಾ ಮಂಡಳಿಯಿಂದಲೇ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದಿರುವಂಥದ್ದು. 45 ಮಾರ್ಕ್ಸ್ಗೆ ಸಿದ್ಧವಾಗಿರುವಂತಹ ಗಣಿತ ಪ್ರಶ್ನೆ ಪತ್ರಿಕೆಯ ಹಿಂದಿನ ಭಾಗದಲ್ಲಿ, ಪೇಪರ್ನ ಹಿಂದಿನ ಭಾಗದಲ್ಲಿ ಈ ಒಂದು ಜಾಹೀರಾತನ್ನ ಕೊಡಲಾಗಿದೆ. ಮುಂದಿನ ಅಡ್ಮಿಷನ್ಗಾಗಿ PES ಗಿಮಿಕ್ ಅನ್ನುವಂತಹ ಚರ್ಚೆ ಇದೀಗ ಶುರುವಾಗಿದೆ. OMR ಶೀಟ್ನ ಹಿಂಭಾಗದಲ್ಲಿ PES ಕಾಲೇಜಿನ ಬಗ್ಗೆ ಜಾಹೀರಾತನ್ನ ನೀಡಲಾಗಿದೆ. ಈ ಕುರಿತಂತೆ ಕಾಲೇಜ್ ಅಡ್ಮಿಷನ್ಗೆ ವಿದ್ಯಾರ್ಥಿಗಳನ್ನ ಸೆಳೆಯುವಂತಹ ತಂತ್ರವನ್ನ ಮಾಡಲಾಗಿದೆ ಅಂತ ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. OMR ಶೀಟ್ನ ಹಿಂಭಾಗದಲ್ಲಿ PES ಯೂನಿವರ್ಸಿಟಿಯ ಜಾಹೀರಾತನ್ನ ಕೊಡಲಾಗಿದೆ. ಇದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಮಕ್ಕಳು ಎಕ್ಸಾಮ್ ಬರೆಯುವಂತಹ ಪೇಪರ್ನಲ್ಲಿ ಈ ರೀತಿಯಾಗಿ ಕಾಲೇಜಿನ ಬಗ್ಗೆ ಜಾಹೀರಾತನ್ನ ನೀಡಿರುವಂಥದ್ದು ಸಾಕಷ್ಟು ಆಕ್ಷೇಪಕ್ಕೆ ಗುರಿಯಾಗಿದೆ. ಎಕ್ಸಾಮ್ ಅನ್ನ ಮಾಡುವಂತಹ ಒಂದು ಸಂದರ್ಭಕ್ಕೆ ಮುನ್ನಿತವಾಗಿ ಈ ಒಂದು ಈಗ ನಾನು ಏನು ಪತ್ರಿಕೆ ತೋರಿಸ್ತಾ ಇದ್ದೀನಿ, ಇದು ಇವತ್ತಿನ ಮ್ಯಾಥಮೆಟಿಕ್ಸ್ ಪ್ರಿಪರೇಟರಿ ಎಕ್ಸಾಮ್ ಅಂತಾನೆ ಅನ್ಕೊಳ್ಳೋಣ. ಈ ಥರದ ಒಂದು ಕ್ವಶನ್ ಪೇಪರ್ ಇದೆ. ಇದಕ್ಕೆ 40 ಮಾರ್ಕ್ಸಿನ ಕ್ವಶನ್ ಪೇಪರ್ ಇದು. ಇದನ್ನು ಟಿಕ್ ಮಾಡಬೇಕು ಅಂತೆಲ್ಲ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ನಡೆದಿದೆ ಅಂದರೆ, ನಮ್ಮ ಸರ್ಕಾರ ದಿವಾಳಿ ಆಗಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ ನಮಗೆ. ಕಾರಣ ಏನಪ್ಪ ಅಂತಂದರೆ, ಈ ಎಲ್ಲ ಮಕ್ಕಳಿಗೂ ಅವರು ಮುಂದೆ SSLC ಆದಮೇಲೆ PUCಗೆ ಸೇರುವಂತಹ ಒಂದು ಕಾಲೇಜಿನ ಅಡ್ವರ್ಟೈಸ್ಮೆಂಟ್, ಇದನ್ನು ಒಂದು ಮುಖದಲ್ಲಿ ಅಡ್ವರ್ಟೈಸ್ಮೆಂಟು, ಒಂದು ಮುಖದಲ್ಲಿ ಪ್ರಶ್ನೆ ಪತ್ರಿಕೆ. ಅಲ್ಲಿಗೆ ಯಾವ ಮಟ್ಟಕ್ಕೆ ಈ ಸರ್ಕಾರ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು DDP ಇರ್ಬೋದು ಮತ್ತಿತರರು ಏನು ವೆಬ್ ಮೀಟಿಂಗ್ ಮಾಡ್ತಾರೆ, ಆ ಮೀಟಿಂಗಲ್ಲಿ ಕೂಡ ಈ ಸಂಸ್ಥೆಯ ಪರವಾಗಿ ಮಾತಾಡ್ತಾರೆ ಮಕ್ಕಳನ್ನು ಉದ್ದೇಶಿಸಿ. ಅಲ್ಲಿಗೆ ಸರ್ಕಾರದ ಮಕ್ಕಳನ್ನ ನಾವೊಂದು ಕಡೆ ನಾವು ಸರ್ಕಾರಿ ಶಾಲೆಯನ್ನ ಅಂದ ಮಾಡ್ತೀವಿ, ಚಂದ ಮಾಡ್ತೀವಿ, ಅದನ್ನ ಚೆನ್ನಾಗಿ ನಡೆಸ್ತೀವಿ, ಮಕ್ಕಳೆಲ್ಲ ಸರ್ಕಾರಿ ಶಾಲೆಗೆ ಸೇರ್ಬೇಕು ಅಂತ ಹೇಳ್ತಾರೆ. ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಾರೆ. ಆದ್ರೆ ಇಲ್ಲಿ ನೋಡಿದ್ರೆ PES ಸಂಸ್ಥೆದ ಅಡ್ವರ್ಟೈಸ್ಮೆಂಟ್ ಇದೆ. ಇದಕ್ಕೆ ತಕ್ಷಣ ಮಾನ್ಯ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕು. ಈ ರೀತಿ ಮುಂದಿನ ದಿನಗಳಲ್ಲಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಯಾರು ಈಗ ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. OMR ಶೀಟ್ನಲ್ಲಿ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ಗೆ ಶಿವಮೊಗ್ಗದ DDPI ರಮೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. PES ಸಂಸ್ಥೆ OMR ಶೀಟ್ ಪ್ರಿಂಟ್ ಕೊಟ್ಟಿದೆ ಅಷ್ಟೇ. ಇಲಾಖೆ ಬದಲು ಕಾಲೇಜಿನವರೇ ಮುದ್ರಿಸಿ ಕೊಟ್ಟಿದ್ದಾರೆ. ಅವರು 3 ಲಕ್ಷ ಖರ್ಚು ಮಾಡಿದ್ದಾರೆ, ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಮಾಡಿದ್ದಾರೆ. ಇದಕ್ಕೆ ಯಾವುದೇ ರೂಪ ನಾವು ತಂದಿಲ್ಲ, ಬೇರೆ ಯಾವುದೇ ಉದ್ದೇಶದಲ್ಲಿ ನಾವು ಈ ಕೆಲಸವನ್ನ ಮಾಡಿಲ್ಲ ಅಂತ ನ್ಯೂಸ್ 18ಗೆ ಶಿವಮೊಗ್ಗ DDPI ರಮೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ OMR ಶೀಟ್ನಲ್ಲಿ ಈ ರೀತಿ PES ಯೂನಿವರ್ಸಿಟಿ ಬಗ್ಗೆ ಪ್ರಚಾರ ಕೊಟ್ಟಿರುವಂತಹ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ DDP ಅವರು ಕೂಡ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. PES ಸಂಸ್ಥೆ OMR ಶೀಟ್ ಅನ್ನ ಪ್ರಿಂಟ್ ಕೊಟ್ಟಿದೆ ಅಷ್ಟೇ. ಇಲಾಖೆ ಬದಲು ಕಾಲೇಜ್ನವರೇ ದುಡ್ಡು ಖರ್ಚು ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಅವರು 3 ಲಕ್ಷ ಖರ್ಚು ಮಾಡಿದ್ದಾರೆ. ಇದು ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಮಾಡಿದ್ದಾರೆ ಅಷ್ಟೇ. ಇದರ ಹಿಂದೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಿವಮೊಗ್ಗ DDPI ರಮೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಮಕ್ಕಳು ಎಕ್ಸಾಮ್ ಬರೆಯುವಂತಹ OMR ಶೀಟ್ನಲ್ಲಿ ಹಿಂಭಾಗದಲ್ಲಿ ಈ ರೀತಿ ಒಂದು ಕಾಲೇಜಿನ ಬಗ್ಗೆ, ಒಂದು ಯೂನಿವರ್ಸಿಟಿ ಬಗ್ಗೆ ಈ ರೀತಿ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಟೀಕೆಗೆ ಗುರಿಯಾಗ್ತಾ ಇದೆ. ಯಾಕಂದ್ರೆ ಸರ್ಕಾರದಿಂದ ನಡೆಸುವಂತಹ ಈ ಒಂದು ಎಕ್ಸಾಮ್ನಲ್ಲಿ ಹೀಗೆ ಒಂದು ಕಾಲೇಜ್ ಬಗ್ಗೆ ಪ್ರಚಾರ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಶಿಕ್ಷಣ ಸಚಿವರು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಸೊ DDPI ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಬಂದಂತ ಸಂದರ್ಭದಲ್ಲಿ ನಾವು ಹಿಂಗೆ ಚರ್ಚೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಅವ್ರ ಹತ್ರ ಪ್ರಸ್ತಾಪಿಸಿದ್ವಿ. ಆಯ್ತು, ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ ಸರ್ ಅಂತ ಅಂದ್ರು. ಹಾಗಾಗಿ ನಾವು ಒಪ್ಕೊಂಡ್ವಿ. ಕೊಟ್ಟರು. ಅವ್ರ ಸಂಸ್ಥೆದೊಂದು ಪ್ರಚಾರ ಹಾಕೊಂಡಿದ್ದಾರೆ. ಅದು ನಾನು ತಗೊಂಡ ತೀರ್ಮಾನನೇ ಈಗ ಯೋಚನೆ ಮಾಡಿ ನಾವು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ವಿ. ಅದ್ರಲ್ಲಿ ನಮ್ಗೆ ಯಾವುದು, ನಾವು ಸಾರ್ವಜನಿಕ ಶಿಕ್ಷಣಕ್ಕೆ ನಾವು ಎಲ್ಲರೂ ಕೊಟ್ಟರು, ದಾನ ಧರ್ಮ ಯಾವುದೇ ರೂಪದಲ್ಲಿ ಕೊಟ್ಟರು ನಾವು ಸ್ವೀಕರಿಸ್ತೀವಿ ಮಕ್ಕಳ ಹಿತದೃಷ್ಟಿಯಿಂದ. ಅದನ್ನ ಬೇರೆ ತರ ಅರ್ಥೈಸಿದ್ರೆ ನಾನು ಅದಕ್ಕೆ ಅದನ್ನ ಬೇಕಾದ್ರೆ ಮುಂದಿನ ಪರೀಕ್ಷೆನ ನಾನು ಕ್ಯಾನ್ಸಲ್ ಮಾಡೋಣ, ಮುಂದಿನ OMR ಶೀಟ್ ಕೊಡೋದು ಅನ್ನೋ ಯೋಚನೆ ಮಾಡಿದ್ವಿ. ಒಂದು ಎಕ್ಸಾಮ್ ಮಾಡಿ ಅಂದ್ರೆ ನಾವು ಮಕ್ಕಳಿಗೆ ಒಂದು ಚೆನ್ನಾಗಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಆಡಳಿತ, ನಮ್ಮ ಅಧಿಕಾರಿಗಳೇ ನಾವೇ ಮಾಡಿದ್ದು.
ಎಷ್ಟೋ ಜಿಲ್ಲೆಗಳಲ್ಲಿ ಇದನ್ನ ಮಾಡ್ತಾನೆ ಇಲ್ಲ. OMR ಶೀಟ್ ಕೊಟ್ಟು ಬಹಳ ಶಾಲೆಗಳಲ್ಲಿ ಮಾಡ್ತಾನೆ ಇಲ್ಲ. ನಾವೇನು ಮಕ್ಕಳಿಗೆ ಅರ್ಥ ಆಗಲಿ ಅಂತ ಮಕ್ಕಳು ತಪ್ಪಿಗೆ ನಾವು ಡಬಲ್ ಗ್ರಾಜುಯೇಟ್ಸ್ಗಳೇ OMR ಶೀಟ್ ಕೊಟ್ಟು ತಪ್ಪು ತುಂಬ್ತಾರೆ. ಅದು ನೀಟಾಗಿ ಗೊತ್ತಾಗಲ್ಲ ಮಕ್ಕಳಿಗೆ. ಈಗಲೂ ಎಕ್ಸಾಮ್ ನಲ್ಲಿ ತಪ್ಪು ಬರೀತಾರೆ ಮಕ್ಕಳು. ತಪ್ಪು ಬರೆದ್ಮೇಲೆ ಟೀಚರ್ ಕರೆಸಿ ಮಕ್ಕಳನ್ನ ಶಾಲೆಗೆ ಒಂದೊಂದು ತಂಡದಲ್ಲಿ ಏನ್ ತಪ್ಪು ಮಾಡಿದೆ ಅಂತ ಅವ್ರನ್ನ ತಿದ್ದಿದ್ರೆ ಮುಖ್ಯ ಪರೀಕ್ಷೆಯಲ್ಲಿ ತಪ್ಪಾಗ್ದಂಗೆ ನೋಡ್ಕೋಬಹುದು ಅಂತ ಅಷ್ಟೇ ಉದ್ದೇಶ. ಉತ್ತರ ಸರಿ ತಪ್ಪು ಉತ್ತರಕ್ಕಿಂತ ಅದನ್ನ ಭರ್ತಿ ಮಾಡೋ ವಿಧಾನ ತಿಳಿಸ್ಬೇಕಲ್ಲ, ಆ ಒಂದು ಉದ್ದೇಶದಿಂದ ಮಾಡಿದ್ವಿ. ಅದಕ್ಕೆ ಎಲ್ಲ ಅಪಸ್ವರ ಬಂದು ಅದಕ್ಕೋಸ್ಕರ ನಾನು ಮುಂದಿಂದು ರದ್ದು ಮಾಡೋಣ. ಮುಂದಿನ ದಿನಗಳಲ್ಲಿ ಈ ತರದ ಆಗದಂಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು ಅಂತ. ಈಗ ಹಂಗಾಗಿ ಇದು ಅವ್ರ ಕಡೆಯಿಂದ ಪ್ರಿಂಟ್ ಆಗಿರೋದ್ರಿಂದ ಅವ್ರ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ದಾರೆ. ಹೌದೌದು. ಅವರು ಸುದ್ದಿ ಮುಂದುವರಿಯುತ್ತೆ.